ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ, ಹೆಗಡೆ, ದೆನ್ ನಾಗೇಂದ್ರ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, ಇನ್ಯಾರು ಗೊತ್ತಿಲ್ಲ. ಐ ಥಿಂಕ್ ಎಲ್ಲರಿಗೂ ಆಲ್ ದ ಮೀಡಿಯಾ ಪೀಪಲ್ಸ್, ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ, ಪ್ರಿಂಟ್ ಮೀಡಿಯಾ ಇಬ್ಬರೂ ನಮಸ್ಕಾರ ಮಾಡ್ತಿದ್ದೀನಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕತೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ, ಇದು ಇಟ್ಸ್ ಅ ಫೀಲಿಂಗ್. ಇದು ಆರ್ಡಿನರಿ ಸಾಂಗಲ್ಲ ಇದು. ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರಿಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆನ ತರೆದಿದೆಯಲ್ಲ, ಇದ್ರ ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡಿಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕನ್ನೋದೇ ನಮ್ಮ ಆಸೆ. ಆ್ಯಂಡ್ ಏನದು ಗ್ರಾಫಿಕ್ನವ್ರು ಮಾಡಿದರು, ಅದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ. ಏನೋ ಒಂದು ಆಸೆ ಬಂದುಬಿಟ್ಟಿದೆ. ಐ ಥಿಂಕ್ ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರೇ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿ ಬರ್ತಾಯಿದ್ದೀನಿ. ತಮಿಳು ಡಬ್ ಮಾಡ್ತಾಯಿದ್ದೀನಿ, ನಾನೇ ತಮಿಳು ಡಬ್ ಮಾಡ್ತಾಯಿದ್ದೀನಿ. ಎಲ್ಲ ಭಾಷೆಯಲ್ಲೂ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಯಲ್ಲೂ ಮಾಡಬೇಕನ್ನೋ ಒಂದು ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ. ಸೊ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡಿದ್ರೆ ತಪ್ಪೇನಿಲ್ಲ. ಸೊ ತಮ್ಮಗಳ ಸಪೋರ್ಟ್ 45 ಫಿಲ್ಮ್ಗೆ ಇರಲಿ. ರಮೇಶ್ ರೆಡ್ಡಿಯವರು ಪ್ರೊಡ್ಯೂಸರ್ ಮಾತ್ರ, ನಮಗಿದು ಒಂಥರ ಫ್ಯಾಮಿಲಿ ಸಿನಿಮಾ ಥರ. ಅವ್ರೊಂಥರ ನಮಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ. ಬರೀ ಅಭಿಮಾನಿ ಮಾತ್ರ ಅಲ್ಲ, ಪ್ರೀತಿ ಅಭಿಮಾನಿ ಅವರು. ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ, ಬರೀ ನಲಿವೆ, ಬರೀ ನಗುನೇ. ಎಲ್ಲೂ ಬಂದು ಯಾವಾಗಲೂ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆ ಅಲ್ಲ. ಎಷ್ಟು ಟೈಮ್ ಆಗಲಿ, ಎಷ್ಟೊತ್ತೇ ಆಗಲಿ, ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ಶಿವಣ್ಣವ್ರು ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಮಗೂ ಸರಿ ಯಥಾ ಪ್ರಕಾರ ನಾನು ತುಂಬ ಒಳ್ಳೆಯದು ಅಂತಲೇ ಹೇಳಲ್ಲ, ಹಂಗೆ ಮಾಡ್ಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಹಣೆ ಬರ ಆಗಲಿ ಬಿಡಪ್ಪ, ದೇವ್ರು ಬರ್ದಂಗೆ ಹೋಗಲಿ ಶಿವ ಅಂತೇಳ್ಬಿಟ್ಟು ಹೋಗ್ಬಿಡೋದು. ಸೊ ಇದ್ರೂ ಶಿವ ಅಂತಲೇ ಬರ್ತಿರೋದು. ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಟ್ಟಿದ್ದು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಯಾವ ಇದರಲ್ಲಿ ನನಗೆ ಅವರು 9 ವರ್ಷ ಆದಮೇಲೆ ನಾವು ಹುಟ್ಟಿದ್ದು, ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ನ ಕರೀತಾರೆ. ಸೊ ಎಲ್ಲರೂ ಇದೆ ಇದರಲ್ಲಿ. ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್. ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ. ಪ್ರತಿಯೊಬ್ಬರು ಆಶೀರ್ವಾದ, ಉದಯಶಂಕರ್ ಇರ್ಬೋದು, ವರ್ಧರಾಣ ಇರ್ಬೋದು, ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.